ಅಮ್ಮೋರೆ, ನಾನು ಗೌರಮ್ಮ ಮಾತಾಡೋದು. ಹೇಳು. ನೀವು ಹೇಳ್ದಂಗೆ ನಿಮ್ಮ ವಾರ್ಗಿತಿನ ಹೋಗಿ ನೋಡ್ಕೊ ಬಂದೆ. ಏಯ್, ನನಗೂ ಅವಳಿಗೂ ಸಂಬಂಧ ಕಟ್ಟಿ ಮಾತಾಡಬೇಡ. ನಾನು ಹೇಳಿದಷ್ಟನ್ನ ಮಾಡು ಸಾಕು. ಏನು ಮಾಡ್ತಿದ್ದಾಳು ಅವಳು? ರೂಮಲ್ಲಿ ಕೂತ್ಕೊಂಡು ಅಳ್ತಾವಳಮ್ಮ ಅವರೇ. ಅವಳ ಗಂಡ ಬಂದಿದ್ದಾನಾ ಅಥವಾ? ಇಲ್ಲ, ಇನ್ನೂ ಬಂದಿಲ್ಲ. ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ ಅಂದರೆ ನಾನು ಅಶೋಕ್ನ ಕಳಿಸಿದ ಪ್ಲ್ಯಾನು ಚೆನ್ನಾಗೇ ವರ್ಕ್ ಆಗಿದೆ. ಅಮ್ಮೋರೆ, ನಾನು ಸ್ವಲ್ಪ ಸಮಾಧಾನ ಮಾಡೋ ಥರ ನಾಟಕ ಮಾಡಿ ಬಂದೆ. ಹೀಗೆ ಇರು. ಯಾವುದೇ ಕಾರಣಕ್ಕೂ ಅವಳಿಗೆ ನಿನ್ನ ಮೇಲೆ ಅನುಮಾನ ಬರಬಾರ್ದು. ಅವಳ ಮೇಲೆ ಇದೇ ರೀತಿ ಗಮನ ಇಟ್ಟು ನೋಡ್ಕೊಳ್ತಿರು. ಆಗಾಗ ನಾನೇ ಫೋನ್ ಮಾಡಿ ತಿಳ್ಕೊತೀನಿ. ಮುಖ್ಯವಾಗಿರೋ ವಿಚಾರ ಏನಾದರೂ ಇದ್ದರೆ ನೀನು ಫೋನ್ ಮಾಡು, ನಾನು ಮಾತಾಡ್ತೀನಿ. ಸರಿ ಅಮ್ಮ ಅವರೇ. ಮಾರನ ಹತ್ರ ನಿನಗೇನು ಸೇರಬೇಕೋ ಅದನ್ನು ಮಾತಾಡಿದ್ದೀನಿ, ಸರಿನಾ? ಸರಿ ಅಮ್ಮ ಅವರೇ. ಟೀಚರ್, ಆ್ಯಕ್ಚುಲಿ ನಿನಗೆ ಈಗ ವನವಾಸ ಶುರು. ನೀನು ನಿನ್ನ ಗಂಡ ಏನೇ ಮಾಡಬೇಕು ಅಂದ್ಕೊಂಡ್ರು ಇಂಡೈರೆಕ್ಟಾಗಿ ನನ್ನ ಪರ್ಮಿಷನ್ ತಗೊಳ್ಳೇಬೇಕು. ಅಕ್ಕ ಅಕ್ಕ, ಏನೇ? ಸಾಹೇಬ್ರಿಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರಂತೆ. ಅದಕ್ಕೇನೀಗ? ಪೊಲೀಸ್ನವರು ಮತ್ತೆ ಮನೆಗೆ ಬರ್ತಾವ್ರಂತಕ್ಕ. ಬರಲಿ ಬಿಡೆ. ಇಲ್ಲಿಗೆ ಬಂದು ಸಾರಿ ಸಾಹೇಬ್ರೆ, ನನಗೆ ಯಾವ ಕ್ಲೂನು ಸಿಗಲಿಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಅಯ್ಯೋ ಅಕ್ಕ, ನೀವು ತೆಪ್ಪಾಗಿ ತಿಳ್ಕೊಂಡಿದ್ದೀರಾ. ಆ ಪೊಲೀಸ್ನವನು ಅದು ಏನೋ ಕಣ್ಣಿಡ್ದವನಂತೆ. ಮನೆಗೆ ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಂತೆ. ಶಾರದಕ್ಕ ಮತ್ತೆ ಸಾಹೇಬ್ರು ಮಾತಾಡ್ಕೊತಿದ್ರು. ಇದ್ರಾಗೆ ನಿಮ್ಮ ಕೈವಾಡ ಏನಾನ ಆಯ್ತಾ ಅಂತ ಕಣ್ಣಿಡಿದ್ಬಿಟ್ಟವನ ಅಕ್ಕ. ಮುಚ್ಚೆ ಬಾಯಿ, ಅಂಥದ್ದೇನೂ ಆಗಿರಲ್ಲ. ಹಂಗಾರೆ ಏನ್ ಸುಳಿ ಸಿಕ್ಕಿರ್ತೈತಕ್ಕ? ನಡಿ ಹೋಗಿ ನೋಡೋಣ. ಇದನ್ನ ಇವತ್ತು ರಾತ್ರಿ ಖರ್ಚಿಗೆ ಮಡಿಕೋಬೋದಲ್ವಾ? ಇಲ್ಲ ರಾಮೋರೆ, ನಾವು ಹಾಗೆ ಯೋಚನೆ ಮಾಡಿದ್ರೆ ಉಳಿಸೋಕ್ಕಾಗೋದಿಲ್ಲ. ಇವತ್ತು ರಾತ್ರಿಗೆ ನೀವು ದುಡ್ಕೊಂಡು ಬರಬೇಕು. ಇವತ್ತು ಹೇಗಿದ್ರು ಕೆಲಸ ಸಿಗುತ್ತಲ್ಲ. ನಮ್ಮರೆ ಸಾನೆ ಹೊತ್ತಿಂದ ಕಾಯ್ತಾ ಇದ್ದೀರಾ? ಓ ಸಾರಿ, ಅದು ಊಟ ತರಕ್ಕೆ ಹೋಗ್ಬಿಟ್ಟಿದ್ನಲ್ಲ, ಹೊಸಿ ತಡ ಆಗ್ಬಿಡ್ತು. ನಮ್ಮರೆ ತಕೊಳ್ಳಿ, ಹಣ್ಣುಗಳೆಲ್ಲ ಎತ್ತಿಡಿ. ತಕೊಳ್ಳಿ, ಹಂಗೆ ಬಿರ್ನೆ ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಸಾನೆ ಹೊಟ್ಟೆ ಸಿಗ್ತೈತೆ. ಪಲಾವು ಗಮ್ಮತ್ತೈತೆ. ನಮ್ಮನೆ ನೋಡಿ, ಇಲ್ಲಿ ಹಸುವಲ್ಲಿ ಸ್ಯಾನೆ ಮುಖ್ಯ ದಿಸನೆ ಹೇಳೋದು ಮರ್ತೋಗ್ಬಿಟ್ಟೆ. ಏನು ಗೊತ್ತಾ, ನಾನು ಇವಾಗ ಸೇರ್ಕೊಂಡಿದ್ದೀನಲ್ಲ ಕೆಲಸ, ಸ್ಯಾನೆ ಸೂಪರ್ ಕೆಲಸ. ದೊಡ್ಡ ಅಂಗಡಿ, ನಂದೇನೂ ಇಲ್ಲ. ಅಲ್ಲಿ ಕೆಲಸ ಮಾಡ್ತಾ ಇರೋರು ಸರಿಯಾಗಿ ಕೆಲಸ ಮಾಡ್ತಾವ್ರಾ ಇಲ್ವಾ ಅಂತ ನೋಡ್ಕೊಳ್ಳೋದು ಅಷ್ಟೇ.
ಯಾವ ಅಂಗಡಿ? ಅದು ಇನ್ಯಾವ ಅಂಗಡಿ? ಬಟ್ಟೆ ಅಂಗಡಿ. ಸ್ಯಾನೆ ದೊಡ್ಡ ಅಂಗಡಿ. ಓನರು ಸ್ಯಾನೆ ಫ್ರೆಂಡ್ ಆಗೋಗ್ಬಿಟ್ರು. ನಮ್ಮರೆ ಅದನ್ನೆಲ್ಲ ಆಮೇಲೆ ತೀವ್ರವಾಗಿ ಹೇಳ್ತೀನಿ. ಮೊದಲು ಬನ್ನಿ ಊಟ ಮಾಡೋಣ. ಹಾಂ, ಯಾಕೆ ನಮ್ಮರೆ ಏನಾಯ್ತು? ಅಯ್ಯೋ ನಮ್ಮರೆ ಏನಾಯ್ತು? ಯಾಕ್ರೆ ಅಮ್ಮೋರೆ ಸುಳ್ಳು ಹೇಳ್ತಾ ಇದ್ದೀರಾ? ನಿಜ ಹೇಳಿ, ಇದೆಲ್ಲ ತರಕ್ಕೆ ನಿಮಗೆ ಎಲ್ಲಿಂದ ಬಂತು ದುಡ್ಡು? ಹೇಳಿ ರಾಮೋರೆ, ಹೊಟ್ಟೆ ಅಂಗಡಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಬಾರಲ್ಲಿ ಕೆಲಸ ಮಾಡಿ ತಂದಿರ್ತಾನೆ, ನಿಜ ಹೇಳಿ. ಕಾರಲ್ಲಿ ಕೆಲ್ಸಕ್ಕೆ ಹೋಗಿದ್ದಿಟ್ಟ ನಮ್ಮವ್ರೆ. ಆದರೆ ಅಲ್ಲೊಂದು ಜಗಳಾಗಿ ವಾಪಸ್ ಬಂದ್ಬಿಟ್ಟೆ. ಜಗಳನ? ಅಲ್ಲಿಗೆ ನಮ್ಮ ಅಶೋಕ ಮತ್ತೊಂದು ಕಡೆಯವ್ರು ಬಂದಿದ್ರು. ಏನೋ ನೋಡ್ತಾ ಇದೀಯಾ? ಇದನ್ನೆಲ್ಲ ಬಾಚಿ ಕ್ಲೀನ್ ಮಾಡಕ್ ನಿಮ್ಮ ಅಪ್ಪ ಬರ್ತಾನೋ? ಏಯ್ ಯಾಕೋ ಏನೋ ಗಲಾಟೆ ನಿಂದು? ಹೇಯ್, ಅವ್ರು ನಮ್ಮ ಬಾರ್ಗೆ ಪರ್ಮನೆಂಟ್ ಕಸ್ಟಮರು, ಅವ್ರ ಮೇಲೆ ಕೈ ಮಾಡ್ತೀಯಲ್ಲ? ಮತ್ತೆ ಇದೆಲ್ಲ ಹೇಳಿ ರಾಮೋರೆ, ಯಾರತ್ರನಾದ್ರೂ ಸಾಲ ಮಾಡಿದ್ರಾ? ಹೇಳಿ ರಾಮೋರೆ. ದೊರೆ ಭಿಕ್ಷೆ ಹಾಕಿ ದೊರೆ, ಇವಳು ತಿಂದು 3 ದಿನ ಆಯ್ತು. ಊಟ ಕೊಡ್ಸಕ್ ಸಹಾಯ ಮಾಡಿದ್ದೊರೆ. ರಕ್ತನ ಕಾಸಿಗೆ ಮಾರ್ಕೋಬಾರ್ದು ಅಂತ ಗೊತ್ತಿದ್ರೂ ಬೇರೆ ದಾರಿ ಇಲ್ಲದೆ ಮಾಡಿಬಿಟ್ಟೆ. ಇದ್ರಾಗ ಬೇರೆ ಏನೂ ಉದ್ದೇಶ ಇಲ್ಲ. ನೀವು ಉಪವಾಸ ಇರಬಾರ್ದು ಅಂತ ಅಷ್ಟೇ. ನಂಗೆ ಕ್ಷಮಿಸ್ಬಿಡಿ ನಮ್ಮರೆ.
ನೀವೇ ಕಳ್ತಾ ಇದ್ದೀರಿ. ನಾನು ತೆಪ್ಪಾಯ್ತು ಅಂತ ಹೇಳ್ದೆ ಅಲ್ವಾ? ಅಳಬೇಡಿ ನಮ್ಮರೆ. ನನಗೆ ಆ ಮಾರನ ಮೇಲೆ ಡೌಟ್ ಇತ್ತು. ಪಾಪ ನಮ್ಮವ್ರೆ, ಇದ್ರಾಗ ಅವನದೇನು ತೆಪ್ಪಿಲ್ಲ. ಅವನು ಇನ್ನೊಬ್ರು ತವ ಕೆಲ್ಸಕ್ಕೆ ಕಳಿಸ್ತಾ ಅಷ್ಟೇಯ. ಅದು ಅಲ್ಲದೆ ಬಾರ್ ಕೆಲಸ ಮಾಡಿದ್ರಾಗ ಏನು ತೆಪ್ಪೈತೆ ಹೇಳಿ? ಬಾರ್ ಕೆಲಸನೂ ಕೆಲಸನೇ ಅಲ್ವಾ? ಇಲ್ಲಿ ನೋಡಿ, ಕುಡ್ದು ಹಾಳಾಗವರು ಹೆಂಗಿದ್ರು ಹಾಳಾಯ್ತಾರೆ. ಅಲ್ಲಿ ತೆಪ್ಪಾಗಿದ್ದು ನಮ್ಮ ಅಶೋಕ ಬಂದ್ಮೇಲೆನೆಯ. ಒಲಿ ಬಿಡಿ ನಮ್ಮರೆ. ಇದರಿಂದ ಒಂದಂತೂ ಅರ್ಥ ಆಯ್ತು, ನಮ್ಗೆ ಇಷ್ಟ ಇಲ್ದಿರೋ ಕೆಲಸನ ಕಾಸ್ಗೋಸ್ಕರ ಮಾಡಿದ್ರೆ ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಿಲ್ಲ. ನಮ್ಮರೆ, ಇವತ್ತೊಂದು ದಿವಸ ಬಿಟ್ಟಾಕಿ, ನಾಳೆಯಿಂದ ನೋಡಿ ನಾನು ಹೆಂಗೆಲ್ಲ ಐಡಿಯಾ ಮಾಡ್ತೀನಿ ಅಂತ. ನಮ್ಮರೆ ಅಲ್ಲ, ಆದ್ರೂ ನಾನು ಬಾರ್ ಕೆಲ್ಸಕ್ಕೆ ಹೋದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮಾರ ಹೇಳದ್ನಾ? ಮತ್ತೆ ಹೆಂಗೆ ಗೊತ್ತಾಯ್ತು ನಮ್ಮರೆ? ಯಾರು ಹೇಳಿದ್ರು? ನನಗೆ ಹಾಕಿರೋ ಸವಾಲನ್ನ ವಾಪಸ್ ತಗೊಂಡು ನಾನು ಸೋತೆ ಅಂತ ಅತಿ ಶೀಘ್ರದಲ್ಲಿ ನೀನೇ ಒಪ್ಕೋತೀಯ. ನೋಡ್ತಾ ಇರು. ಚಾನ್ಸೇ ಇಲ್ಲ ನಂದಿತ್ತವ್ರೆ. ನಿಮ್ಮ ಈ ನಗು ಶಾಶ್ವತ ಅಲ್ಲ, ಅದೇ ರೀತಿ ನಮ್ಮ ಕಷ್ಟಗಳು ಕೂಡ. ಹೌದೌದು, ಈಗೇನಮ್ಮ ನಿನ್ನ ಗಂಡಂಗೆ ಕೆಲಸ ಸಿಕ್ಬಿಡ್ತಲ್ಲ. ಇನ್ಮೇಲೆ ನಾಳೆಯಿಂದಾನೇ ನೀವಿಬ್ರು ಕಾರಲ್ಲಿ ಜಮ್ ಅಂತ ಓಡಾಡ್ತೀರಾ ಬಿಡಿ. ಇಷ್ಟಕ್ಕೂ ನಿನ್ನ ಗಂಡನಿಗೆ ಏನು ಕೆಲಸ ಸಿಕ್ಕಿದೆ ಅಂತ ಗೊತ್ತಾ ಜಾನಕಿ? ಬಾರಲ್ಲಿ ಟೇಬಲ್ ಕ್ಲೀನ್ ಮಾಡೋದು, ಕೊಡುಕರಿಗೆ ಡ್ರಿಂಕ್ಸ್ ಸಪ್ಲೈ ಮಾಡೋ ಕೆಲಸ ಸಿಕ್ಕಿದೆ. ನೀವಿಬ್ಬರು ಇಡೋ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇರ್ತೀನಿ. ಅದನ್ನು ನಾನು ನಿಯಂತ್ರಿಸ್ತಾನೂ ಇರ್ತೀನಿ. ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಹೋಗು, ಮನೆಗೆ ಹೋಗಿ ನಿನ್ನ ಗಂಡನ ಕೆಲಸದ ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿ ಖುಷಿ ಪಡು. ಹೆಂಗೆ ಗೊತ್ತಾಯ್ತು ಅಂತ ಹೇಳಿ ನಮ್ಮರೆ. ಅದು ನಿಮ್ಮ ಶರ್ಟ್ ಮೇಲಿಂದ ಬರ್ತಿರೋ ವಾಸನೆ. ಯಪ್ಪ ಯಪ್ಪ, ಸ್ಯಾನೆ ಸೂಕ್ಷ್ಮ ಬಿಡಿ ನೀವು. ಅಲ್ಲ, ಟೀಚರ್ ಅಂದ್ಮ್ಯಾಕೆ ಆಟಿರ್ಬೇಕು ಬಿಡಿ. ಅಲ್ಲ, ವಾಸನೆ ನೋಡ್ಬಿಟ್ಟು ನಾನೇ ಕುಡ್ಕೊ ಬಂದೀವಿ ಅಂತ ಹೇಳಿಲ್ವಲ್ಲ, ನನ್ನ ಪುಣ್ಯ. ನನ್ನ ರಾಮೋರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹಂಗಾರೆ ಇನ್ನೂ ಒಂದು ವಿಷಯನೂ ಗೊತ್ತಾಗಿರ್ಬೇಕಲ್ಲ. ಏನು? ನಮ್ಮರೆ, ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಸ್ಯಾನೆ ಹೊಟ್ಟೆ ಹಸಿತೈತೆ ನಮ್ಮರೆ. ಚುಚೋ, ಸಾರಿ ರಾಮೋರೆ, ಬನ್ನಿ ಊಟ ಮಾಡೋಣ. ಬನ್ನಿ ಬನ್ನಿ. ಸರ್, ರಾಮಣ್ಣ ಮತ್ತು ಜಾನಕಿ ಅವರು ಮನೆಯಿಂದ ಹೋಗಿದ್ದ ರಾತ್ರಿ ಇವ್ರು ಗಣೇಶ ಕೂರಿಸ್ಬೇಕು ಅಂತ ಚಪ್ರ ಹಾಕಿದಂತಹ ಜಾಗದಲ್ಲಿ ಉಳ್ಕೊಂಡಿದ್ದಾರೆ. ಅದಾದಮೇಲೆ ಎಲ್ಲೋದ್ರು ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಕತೆ ಹೇಳ್ತಾ ಇದ್ದಾನೆ. ಇವನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ನೀವು ಹೇಳಿ. ನೀವು ಹ್ಞೂ ಅಂದರೆ ನನ್ನ ಟ್ರೀಟ್ಮೆಂಟು ಬೇರೆ ಥರ ಇರುತ್ತೆ. ಅಯ್ಯೋ ಸರ್, ನೀವೇ ಕಾಪಾಡಬೇಕು. ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ, ಆದರೂ ಇವ್ರು ನಂಬ್ತಾ ಇಲ್ಲ.
ನೀವೇ ಕಾಪಾಡಬೇಕು ಸರ್. ಇರಿ ಇರಿ, ನಿಮ್ಗೇನು ಆಗಲ್ಲ. ಇವ್ರು ನಿಮ್ಗೆಲ್ಲಿ ಸಿಕ್ಕಿದ್ರು? ಅದು ಸಾಹೇಬ್ರೆ, ನಾನು ಹೇಳ್ತೀನಿ. ಒಳ್ಳೆ ಟೈಮಿಗೆ ಬಂದು ಕಂಡ್ರಿ. ನೋಡಿ ಪದಣ್ಣ ಅಲ್ಲೇ ಬರ್ತಾ ಇದ್ದಾರೆ. ಪದಣ್ಣ, ನಮ್ಮನ್ನು ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ದೆ ಅವನು. ನಾವು ಬಿಡ್ತೀವ, ಓಡೋಗಿ ಹಿಡಿದ್ಬಿಟ್ಟೆ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ನಾನು ಏನು ಮಾಡಿದೆ ಅಂತ ನನ್ನನ್ನು ಬೇಟೆ ಆಡೋ ಹಾಗೆ ಅಟ್ಟಾಡ್ಕೊಂಡು ಬರ್ತಿದ್ದಾರೆ. ಅವ್ರು ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ ಸರ್. ಸರ್ ಸರ್, ಇವ್ರು ಹೇಳೋದೆಲ್ಲ ನಿಜಾನೇ, ನಾನು ಒಪ್ಕೋತೀನಿ. ಆದರೆ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್, ನಿಜವಾಗ್ಲೂ ಹೌದು. ಏಯ್, ಮತ್ತಾಕೆ ಇವ್ರು ನೋಡಿದ ತಕ್ಷಣ ಓಡೋದ ನೀನು? ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ಲದೆ ಅವ್ರಿಗೆ ಸಹಾಯ ಮಾಡಿಬಿಟ್ಟೆ. ಅದಕ್ಕೆ ಆ ರೌಡಿಗಳು, ಈ ಪೊಲೀಸರು ನನ್ನಿಂದ ಬಿದ್ದಿದ್ದಾರಲ್ಲಪ್ಪ. ನಾನೇನಂತ ತಪ್ಪು ಮಾಡಿದೆ? ರೌಡಿಗಳ? ಹ್ಞೂ ಸರ್, ನಾನು ಆವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಆದರೆ ಇವ್ರು ಯಾರು ನನ್ನ ಮಾತು ಕೇಳ್ತಾನೆ ಇಲ್ಲ. ರಾಮ ಎಲ್ಲಿ, ಜಾನಕಿ ಎಲ್ಲಿ ಅಂತ ಕೇಳಿ ನನ್ನ ಇಲ್ಲಿಗೆ ಎಳ್ಕೊಂಬಂದ್ರು ಸರ್. ಇವ್ರು ಯಾರೋ ತಲೆ ಕೆಟ್ಟವ್ರು ಇರಬೇಕು. ಲೇ ಮಂಜ, ಸಿಕ್ದವ್ರನ್ನೆಲ್ಲ ಎಳ್ಕೊಂಬಂದು ರಾಮು ಬಾವ ಎಲ್ಲಿ, ಜಾನಕಿ ಎಲ್ಲಿ ಅಂತ ಕೇಳಿದ್ರೆ ಏನಾದ್ರೂ ಗೊತ್ತಾಗುತ್ತಾ? ಸುಮ್ಮನೆ ಇವ್ರನ್ನ ಕಳಿಸಿ. ಪ್ರಾಪರ್ ಆಗಿ ಹುಡ್ಕೋದಕ್ಕೆ ಇನ್ಸ್ಪೆಕ್ಟರ್ ಇಲ್ಲೇ ಇದಾರಲ್ಲ. ಅಮ್ಮೋರು ಇಲ್ಲ, ಇವ್ರಿಗೆ ಗೊತ್ತದೆ. ನಾಲ್ಕು ತಕ್ಕದ್ರಲ್ಲ. ಬೇಡ ಬೇಡ. ಅಯ್ಯೋ ಪಾಪ, ಬೇಡ, ಬಿಟ್ಬಿಡಿ ಸರ್. ಇಲ್ಲ ಇಲ್ಲ, ಹೇಳ ಎಲ್ಲಿ ಅಣ್ಣ? ಸುಮ್ಮನೆ ರೀ, ಎಲ್ಲ ಒಂದು ನಿಮಿಷ ಸೈಲೆಂಟ್ ಆಗಿರ್ತೀರಾ? ನಾನು ಕೇಳ್ತೀನಿ. ನೋಡಿ, ನಿಮಗೇನು ತೊಂದರೆ ಆಗಲ್ಲ, ಭಯಪಡಬೇಡಿ, ನಾನಿದ್ದೀನಿ. ಅದೇನಾಯ್ತು ಅಂತ ಧೈರ್ಯವಾಗಿ ಹೇಳಿ. ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ. ಸುಮ್ಮನೆ ಒಂದೇ ಅಲ್ವಾ? ನಿಮ್ಗೇನೇನು ಗೊತ್ತು ಎಲ್ಲ ಹೇಳಿಯಪ್ಪ.